ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಎಂ ರೆಡ್ಡಿ ಅಮ್ಮ ಏಜೆನ್ಸಿ ಶಂಕರ್ ಬಂಡ. ನಾವು ಈ ದಿನ ನಿಮ್ಮ ಮುಂದೆ ಬರಲು ಕಾರಣ ಕೆಲವು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡಲು. ಪ್ರಾಡಕ್ಟ್ ಈಗ ಬಳ್ಳಾರಿ ಭಾಗದಲ್ಲಿ ಎಲ್ಲ ಭಾಳ ಮಳೆ ಆಗಿದೆ. ಕೆಲವು ಹೊಲಗಳು ಕೆಳಗಳ ಮೇಲೆ ಅಲ್ಲಿ ಇಲ್ಲಿ ಸಪ್ಪಗಾಗಿವೆ, ಅದು ಇದಂತ ಕಂಪ್ಲೇಂಟ್ ಬರ್ತಾ ಇದ್ದಾರೆ ರೈತರು. ಮಳೆ ಅನಿರೀಕ್ಷಿತ ಮಳೆ ಅಂದರೆ ಕೆಲವು ಜನ ಕುಂಟೆ ಬೋದು ಇವೆಲ್ಲವೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿವೆ. ಹಂಗಾಗಿ ಕೆಲವು ಜನ ಕೆಲವು ಊರುಗಳಲ್ಲಿ ಸ್ವಲ್ಪ ಸಪ್ಪಗಾಗಿದೆ. ಆದ್ಮೇಲೆ ಇನ್ನೊಂದು ಈ ಸಪ್ಪಗಾಯ್ತು ಅಂತೇಳಿ ಬಹಳ ಜನ ರೈತರು ಕಂಪ್ಲೇಂಟ್ ಬರ್ತಾ ಇದಾರೆ. ಅದು ಟ್ರಿಪ್ಸ್ ಮೈಟ್ಸ್ ಬಗ್ಗೆನೂ ಕಂಪ್ಲೇಂಟ್ ಬರ್ತಾ ಇದೆ. ಫಸ್ಟ್ ಮೇಜರ್ ನಮಗೆ ಸಪ್ಪಗಾಗೈತೆ, ಹೊಲ ಜೋಲ್ ಹಾಕೈತೆ ಅಂತ ಹೇಳಿ ಬರ್ತಾ ಇದಾರೆ. ಅವರಿಗೆ ನಾನು ಹೇಳೋದು ಏನಂದ್ರೆ ಫಸ್ಟ್ ಕಾಪರ್ ಕೊಟ್ರಿ ಅಂತ ಸಿಒಸಿ ಆಗ್ಲಿ. ಒಂದು ನಿಮಿಷ. ಸಿಒಸಿ ಇದು ಟಾಟಾ ಕಂಪ್ನಿ ನಾನು ಸಿಒಸಿ ತೋರಿಸ್ತಾ ಇದೀನಿ. ನಿಮ್ಗೆ ಯಾವ್ದು ಅವೈಲೇಬಲ್ ಇದ್ರೆ ಅದನ್ನ ಬಳಸ್ಕೊರಿ. ಸಿಒಸಿ ಪ್ಲಸ್ ಸೆಪ್ಟಸೈಕ್ಲಿನ್, ಆಂಟಿಬಯೋಟಿಕ್ ಸೆಪ್ಟಸೈಕ್ಲಿನ್ ಹಾಕೊಂಡು ಒಂದು ಸ್ಪ್ರೇ ಮಾಡ್ಕೊಳ್ರಿ. ಇಲ್ಲ ಕೋನಿಕ್ ಅವೈಲೇಬಲ್ ಇದ್ರಿ, ಕೋಸೈಡ್ ಅವೈಲೇಬಲ್ ಇದ್ರೆ ಯಾವ್ದಿದ್ರೆ ಅದು ಸ್ಪ್ರೇ ಮಾಡ್ಕೊಳ್ರಿ. ಇವೆಲ್ಲದ್ರ ಜೊತೆಗೆ ಬಹಳ ಸಪ್ಪಗಾಗಿದ್ರಿ ತೋರ್ಸಕ್ ಇಲ್ಲಿ ಬಾಟ್ಲ್ ಇಲ್ಲ. ವಾರದಿ ಅಗ್ರೋಟೆಕ್ ಒಂದು ಗಂಭೀರ್ ಪ್ಲಸ್ ಅಂತ ಬರ್ತದೆ. ಆ ಗಂಭೀರ್ ಪ್ಲಸ್ ನ ಉಸಿರಿನಾಗ್ಲಿ ಡ್ರಿಂಕ್ಸ್ ಆಗ್ಲಿ ಮಾಡಿದ್ರೆ ಇಮಿಡಿಯೇಟ್ಲಿ ಕಂಟ್ರೋಲ್ ಆಗುತ್ತೆ. ಆದ್ಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಲೋಪಗಳು ಬಹಳ ಕಾಣ್ತಾ ಇದೆ. ಹಳದಿ ಕಲರ್ ಆಗಿದೆ ಅಂತ ಹೇಳಿ ಬಹಳ ಜನ ಬರ್ತಾ ಇದಾರೆ. ಪ್ಲಸ್ ಥ್ರಿಪ್ಸ್ ಮೈಟ್ಸ್ ಬರ್ತಾ ಇದಾರೆ. ಥ್ರಿಪ್ಸ್ ಮೈಟ್ಸ್ ಅನ್ನೋ ಸರಿಗೆ ಇವಾಗ ಮೋಸ್ಟ್ಲಿ ಗ್ರೂಪ್ 30 ಮಾಲಿಕ್ಯೂಲ್ ನಾಗ ನೀವು ಬ್ರೋಫ್ರಿಯೋ, ಸ್ಪೆಷಲಿ ಬ್ರೋಫ್ರಿಯೋ ಎಲ್ಲರಿಗೂ ಗೊತ್ತು. ಆಲ್ಮೋಸ್ಟ್ ಬ್ರೋಫ್ರಿಯೋ, ಅಲೆಕ್ಟ್ರೋ, ಅಲ್ಟಿಮೇರ್ ಇವೆಲ್ಲ ಒಂದೇ. ಆದ್ರೆ ಇದು ನಾನು PI ಬ್ರೋಫ್ರಿಯೋ ಅನ್ನು ಹೇಳ್ತಾ ಇದ್ದೀನಿ. ನಾನು ಜಾಸ್ತಿ ಜನಕ್ಕೆ PI ಬ್ರೋಫ್ರಿಯೋನೇ ಕೊಟ್ಟಿದ್ದೀನಿ. ಬ್ರೋಫ್ರಿಯೋ ಒಳ್ಳೆ ರಿಸಲ್ಟ್ ಬಂದಿದೆ. ಪ್ಲಸ್ ಫೀಡ್ಬ್ಯಾಕ್ ಹೇಳ್ತಾ ಇದ್ದಾರೆ. ಬ್ರೋಫ್ರಿಯೋ ಜೊತೆಗೆ ಕ್ಲಾರಿಟಿ ಅಂತ ಈ ಪ್ರಾಡಕ್ಟ್ ಬಂದು ಡೈನೋಫೋಥ್ರಿನ್ ಅಂದ್ರೆ ಓಷಿಯನ್, PI ದಾಗ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅದು. ಓಷಿಯನ್ ಇದ್ರಾಗ ಮಿಕ್ಸ್ ಆಗಿರ್ತದೆ. ಪ್ಲಸ್ ಇಥಿಯನ್ ಫಾಸ್ಮೇಟ್ ಸೇಮ್ 50% EC ಫಾರ್ಮೇಶನ್ ನಾಗ ಓಷಿಯನ್ 5% ಇದ್ರಾಗ ಇರ್ತದೆ. ಹಂಗಾಗಿ ಇದು ಬಿಳೆದೋಮ, ಮೈಟ್ಸ್, ಎಸ್ಪೆಷಲಿ ಮೈಟ್ಸ್, ಈ ಬ್ರೋಫ್ರಿಯಾದಿಂದ ಥ್ರಿಪ್ಸ್ ಕಂಟ್ರೋಲ್ ಆಗುತ್ತೆ. ಸೇಮ್ ಟೆಕ್ನಿಕಲ್ ಹೋಕೋರಿ ಕಟ್ ಮಾಡಿ ಇನ್ನು ಮಾತಾಡೋದಲ್ಲ, ಇದು ಒಂದು ಕ್ಲಾರಿಟಿ, ಬ್ರೋಫ್ರಿಯೋ ಎರಡು ಒಳ್ಳೆ ಕಾಂಬಿನೇಷನ್ ಆಗಿದಾವೆ. ಇವೆರಡನ್ನು ಬಳಸ್ಕೊಳ್ರಿ. PI ಕಂಪ್ನಿ ಕ್ಲಾರಿಟಿ ಆಗಲಿ, ಬ್ರೋಫ್ರಿಯೋ ಆಗಲಿ. ಅಂದ್ರೆ ಕಂಪ್ನಿನ ರೆಫರ್ ಮಾಡ್ತಾ ಇಲ್ಲ, ಮತ್ತೆ ಅರ್ಥ ಮಾಡ್ಕೊಳ್ರಿ. ನಮ್ಗೆ ಡೀಲರ್ಶಿಪ್ ಇಂಡೋಫಿಲ್ ಇದೆ, PI ಇದೆ, ಪ್ಲಸ್ ಜೀವಾಗ್ರೋದು ಇದೆ. ನೋ ಪ್ರಾಬ್ಲಮ್, ಎಲ್ಲವೂ ಮಾಡ್ತಾ ಇದೀವಿ. ಆದ್ರೆ ಇದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಒಕೋರಿ ಅಷ್ಟೇ. ಒಕೋರಿ ಪ್ಲಸ್ ಎಲೆಕ್ಟ್ರಾನು ಸೇಮ್ ಪ್ರಾಡಕ್ಟ್. ಇವನ್ನ ಬಳಸ್ಕೊಳ್ರಿ. ಪ್ಲಸ್ ನಾನು ಹೇಳೋದು ಏನಂದ್ರೆ ಇನ್ನೊಂದು ಕ್ಲಾರಿಟಿ ಬ್ರೋಫ್ರಿಯಾದಲ್ಲಿ ಈ MC ಎಕ್ಸ್ಟ್ರಾ ಅನ್ನೋದು, ಇದಕ್ಕೆ ಎಕ್ಸ್ಟ್ರಾ ಅನ್ನೋದು ಮಾತ್ರ ಕರೆಕ್ಟ್ ಹೆಸರಿಟ್ಟಾರೆ. ಇದರಲ್ಲಿರೋದು ಎಕ್ಸ್ಟ್ರಾನೇ ಚೆನ್ನಾಗಿರ್ತದೆ. ಬಹಳ ಒಳ್ಳೆ ನ್ಯೂಟ್ರೆಂಟ್. ಇದು ನೋಡಿದ್ಮೇಲೆ ನಿಮ್ಗೆ ರಿಸಲ್ಟ್ 4 to 5 days ನಾಗ ಒಳ್ಳೆ ರಿಸಲ್ಟ್ ಬರ್ತದೆ. ಹೊಲ ಹಳದಿ ಕಲರ್ ಆಗಿದೆ, ಹಂಗಾಗಿದೆ ಅನ್ನೋರಿಗೆ ಇದು ಬೆಸ್ಟ್ ಆಗಿರ್ತದೆ. ಇನ್ನ ಥ್ರಿಪ್ಸ್ ಜಾಸ್ತಿ ಇದೆ, ಮೈಟ್ಸ್ ಜಾಸ್ತಿ ಇದೆ, ಹೊಲ ಸ್ವಲ್ಪ ಅಷ್ಟು ಹದಗೆಡ್ತಾ ಇದೆ ಅಂದ್ರಿಗಿನ ಹಂಗ ಹದಗೆಡೋದ್ನಾಗ ಇದನ್ನ ಹಂಗೇನ ಜಾಸ್ತಿ ಹದಗೆಡ್ತಾ ಇದೆ. ಹಿಂಗೆ ಸ್ಪೆಕ್ಟರ್ ಅಂತ, BN ಕ್ರಾಪ್ ಸೈನ್ಸ್ ಸ್ಪೆಕ್ಟರ್. ಈ ಪ್ರಾಡಕ್ಟ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ನ ಬಳಸ್ಕೊಡ್ರಿ ಒಂದ್ಸಾರಿ. ಇದ್ರ ಜೊತೆಗೆ ನ್ಯೂಟ್ರಿಯೆಂಟ್ ಕೊಡ್ರಿ. ಇಲ್ಲ ಹೆವಿ ಟ್ರಿಪ್ಸ್ ಇದೆ, ಹೆವಿ ಪ್ರಾಬ್ಲಮ್ ಇದೆ ಅಂದ್ರೆ ಬಯರ್ ಜಂಪ್ ಕೊಡ್ರಿ. ಇದ್ರ ಜೊತೆಗೆ ಎಸ್ಪೆಷಲಿ ಬಯರ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅದು ಬಯರ್ ಜಂಪ್ ಕ್ವಾಲಿಟಿನೇ ಬೇರೆ. ಹಂಗಾಗಿ ಬಯರ್ ಜಂಪ್ ಹೇಳ್ತಾ ಇದೀನಿ. ಈ ಸ್ಪೆಕ್ಟರ್ ಜೊತೆಗೆ ಬಯರ್ ಜಂಪ್ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ MC ಎಕ್ಸ್ಟ್ರಾನೇ ಹಾಕೊಡ್ರಿ. ಸ್ವಲ್ಪ ಕಾಸ್ಟ್ಲಿ ಆದ್ರೆ ಚಿಂತಿಲ್ಲ, ಕಾಸ್ಟ್ಲಿ ಆದ್ರೆ ಎಕ್ಸ್ಟ್ರಾ ಒಳ್ಳೆ ಪ್ರಾಡಕ್ಟ್. ಇದನ್ನ ಬಳಸ್ಕೊರಿ, ನೀವು ಒಳ್ಳೆ ರಿಸಲ್ಟ್ ಬರ್ತದೆ. ಆದ್ಮೇಲೆ ಇನ್ನೊಂದು ಫಂಗಿಸೈಡ್ ಒಂದು ಹೇಳೋದು. ಫಂಗಿಸೈಡ್ ಬಗ್ಗೆ ಬಹಳ ರೈತರು ಕೇಳ್ತಾ ಇರ್ತಾರೆ. ಈ ಸಿಚುವೇಶನ್ ನಾಗ ಅಕ್ರಬಿಟ್ ಪ್ಲಸ್ ಪೋಲಿಯೋರಾಮು ಚೆನ್ನಾಗಿರ್ತದೆ. ಅಕ್ರಬಿಟ್ ಅಂದ್ರೆ ಬಹಳ ಜನ ರೈತರಿಗೆ ಗೊತ್ತಿಲ್ಲ, ಕೆಲವು ಜನ ರೈತರಿಗೆ ಗೊತ್ತಿದೆ, ಕೆಲವು ಜನ ರೈತರಿಗೆ ಗೊತ್ತಿಲ್ಲ. BASF ಕಂಪ್ನಿಯಾಗ ಬರ್ತದೆ ಇದು ಅಕ್ರಬಿಟ್ ಅಂತ. ಅಕ್ರಬಿಟ್ ನಾಗ ಪೋಲಿಯೋರಾಮ್ ಮಿಕ್ಸ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ಪೋಲಿಯೋರಾಮ್ ಇವೆರಡು BASF ಕಂಪ್ನಿಗೂ ಇದನ್ನ ಬಳಸ್ಕೊಡಿ. ಆದ್ಮೇಲೆ ಇಲ್ಲ ಇವೆರಡು ನಮ್ಗೆ ಅವೈಲೇಬಲ್ ಇಲ್ಲ ಅಂದ್ರೆ ನೀವು ತಗೊಳ್ಳೋ ಶಾಪ್ನಾಗ ಅಕ್ರಬಿಟ್ ಕಂಪ್ಲೀಟ್ ಇದ್ರೂ ಪರವಾಗಿಲ್ಲ. ಇದ್ರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇರ್ತದೆ. ಪೋಲಿಯೋರಾಮ್ ಇರ್ತದೆ, ಇದ್ರಲ್ಲಿ ಅಕ್ರಬಿಟ್ ಇರ್ತದೆ, ಎರಡು ಇರ್ತದೆ, ಪರ್ಸೆಂಟೇಜ್ ಕಡಿಮೆ ಇರ್ತದೆ. ಹಂಗಾಗಿ ಇದನ್ನಾದ್ರೂ ಬಳಸ್ಕೋಬಹುದು ನೀವು. ಇನ್ನೊಂದು
ನ್ಯೂಟ್ರೆಂಟ್ನಾಗ ಅಂದ್ರೆ ಈಗ ನ್ಯೂಟ್ರೆಂಟ್ ವೆರಿ ಇಂಪಾರ್ಟೆಂಟ್. ನಾ MC ಎಕ್ಸ್ಟ್ರಾ ಒಂದು ಹೇಳಿದೆ, ಆದ್ಮೇಲೆ ಲಿಬರಲ್ TMX ಅಂತ ಇದು ಒಂದು ಹೇಳ್ತಾ ಇದ್ದೀನಿ. ಇಲ್ಲಿ ಚಿಲೆಟೆಡ್ ಆಗಿ ಬಂದಿರ್ತದೆ ಮೈಕ್ರೋ ನ್ಯೂಟ್ರೆಂಟ್ ಇದು ಚೆನ್ನಾಗಿದೆ. ಇದು BSF ಕಂಪನಿ. ಈ ತರ ಡಿಫ್ರೆಂಟ್ ಆಗಿ ಬಳಸ್ತಾರೆ. ನಾನು ಹೇಳ್ತಾ ಇದ್ದೀನಿ ಇವಾಗಿರೋ ಪರಿಸ್ಥಿತಿಯಾಗ ಫಸ್ಟ್ COC ಎಲ್ಲರೂ COCನ ಕೋನಿಕ್ ಆಗ್ಲಿ ಕೋಸೈಡ್ ಆಗ್ಲಿ ಇದೆ ಸಮಥಿಂಗ್ ಯಾವ್ದು ಅವೈಲೇಬಲ್ ಇದ್ರೆ ಅದನ್ನ ಒಂದ್ಸಲ ಸ್ಪ್ರೇ ಕೊಡ್ರಿ. ಎರಡನೇದಾಗಿ ಬಂದು ಹೆವಿ ಮಾಡಿಸಿದ್ರೆ ಮಾತ್ರ ಸ್ಪೆಕ್ಟರ್ಗೆ ಹೋಗ್ರಿ. ಸ್ಪೆಕ್ಟರ್ ಪ್ಲಸ್ ಜಂಪ್ ಬಯರ್ ಅವ್ರದ್ದು. ಇಲ್ಲ ಮೀಡಿಯಂ ಆಗಿದೆ ಅಂದ್ರೆಗಿನ ಬ್ರೋಫ್ರಿಯೋ ಕ್ಲಾರಿಟಿಗೆ ಹೋಗ್ರಿ. ಪ್ಲಸ್ ಒಂದು ಫಂಗಿಸೈಡ್ ಆಗಿ ಅಕ್ರಬಿಟ್ ಆಗ್ಲಿ ಈ ತರ ಡಿಫ್ರೆಂಟ್ ಆಗಿ ಹಾಕೊಳ್ರಿ. ಇನ್ನ ಹೆಚ್ಚು ಮಾಹಿತಿಗಳು ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದ.